ಸ್ನೇಹಿತರೆ ನಮಸ್ಕಾರ. ಹೊರಗಡೆಯಿಂದ ತೊಗೊಂಬರೋ ಕಬಾಬ್ ಪೌಡ್ರಿಗೆ 100% ಕಲರ್ ಇರುತ್ತೆ. ಈ ಕಬಾಬ್ ಪೌಡರ್ ಬಂದು 6 ತಿಂಗಳು ಮನೇಲಿ ಸ್ಟೋರೇಜ್ ಮಾಡ್ಕೋಬಹುದು. ಫಿಶ್ ಕಬಾಬ್, ಚಿಕನ್ ಕಬಾಬ್, ಮಶ್ರೂಮ್ ಕಬಾಬ್, ಪನ್ನೀರ್ ಕಬಾಬ್ ಪ್ರತಿಯೊಂದು ಮಾಡ್ಕೋಬಹುದು. ಸಿಂಪಲ್ ಆಗಿ ಮಾಡ್ಕೋಬಹುದು. ಒಂದು ಜಾರಲ್ಲಿ ಚಕ್ಕೆ, ಲವಂಗ, ಕಾಳುಮೆಣಸು, ಸೋಂಪು, ಜೀರಿಗೆ, ಸ್ಟಾರು, ಏಲಕ್ಕಿ, ಸ್ವಲ್ಪ ಕಾರ್ನ್ಫ್ಲವರ್ ಪೌಡರ್, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಸಾಂಬಾರು ಪುಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಜಾರಲ್ಲಿ ರುಬ್ಬಿ 2 ಸ್ಪೂನ್ ಎಣ್ಣೆ ಬಿಟ್ಟು ಮತ್ತೆ ಒಂದು ಸಲ ರುಬ್ಕೊಳ್ಳಿ. ನೋಡಿ ಸ್ನೇಹಿತರೆ ಎಷ್ಟು ಸಿಂಪಲಾಗಿ ಮಾಡ್ಕೋಬೋದು. ಇವತ್ತು ನಾನು ಫಿಶ್ ಕಬಾಬ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಪೀಸಸ್ ಒಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಬ್ಬಿರುವಂಥ ಕಬಾಬ್ ಪೌಡರ್ ಒಂದು 2ರಿಂದ 3 ಸ್ಪೂನ್ ಬಿಡ್ತಾ ಇದ್ದೀನಿ. ಒಂದು ಮೊಟ್ಟೆ, ಸ್ವಲ್ಪ ನಿಂಬೆಹಣ್ಣು ರಸ ಬಿಟ್ಟು ರಪ ಅಂತ ಕೈಯಲ್ಲಿ ತಿರುಗಿಸಿ ಒಂದು ಅರ್ಧ ಅವರ್ ಸೈಡ್ಗಿಟ್ಟು ಮತ್ತೆ ಒಂದು ಸಲ ತಿರುಗಿಸಿ ಬಿಸಿ ಬಿಸಿ ಕಾಯುವ ಎಣ್ಣೆಯಲ್ಲಿ ಬಿಡುತ್ತಾ ಇರಿ. ರೆಡಿ ಆಯಿತು ಫಿಶ್ ಕಬಾಬ್, ಮೀನ್ ಕಬಾಬ್. ನೋಡಿದ್ರೆ ಸ್ನೇಹಿತರೆ ಎಷ್ಟು ಸಿಂಪಲಾಗಿ ಕಬಾಬ್ ಪೌಡರ್ ಮಾಡ್ಕೋಬೋದು. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿ ರೆಡಿಯನ್ನು ಸೂಪರ್ ಆಗಿರುತ್ತೆ. ಬಿಸಿ ಬಿಸಿ ಮಾಡ್ಕೊಳ್ಳಿ, ಖುಷಿ ಖುಷಿಯಾಗಿ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.